ಇಂದಿರಾ ಗಾಂಧಿ ಅವರಂತೂ ಬಹಳ ಸ್ಪಷ್ಟವಾಗಿ ಭಯೋತ್ಪಾದನಾ ಚಟುವಟಿಕೆಗಳನ್ನು ಎಷ್ಟು ಮಟ್ಟಿಗೆ ಮಟ್ಟ ಹಾಕುವಲ್ಲಿ ಕೆಲಸ ಮಾಡಿದ್ರು ಅನ್ನೋದನ್ನ ನಾವೆಲ್ಲ ನೆನಪು ಮಾಡ್ಕೊಳ್ಬೇಕು. ಪಾಕ್ ಮೇಲೆ ದಾಳಿ ಸರಿಯಾದ ನಿರ್ಧಾರ. ಈ ಪಾಕ್ ಮೇಲೆ ಅಲ್ಲ, ಉಗ್ರರ ಮೇಲೆ ದಾಳಿ ಆಗಿದೆಯಲ್ಲ, ಅದು ಸರಿಯಾದ ನಿರ್ಧಾರ. ಉಗ್ರರ ದಾಳಿಯಲ್ಲಿ ನಮ್ಮ ಮಗನನ್ನ ಕೂಡ ಕಳೆದುಕೊಂಡ್ವಿ. 3.5 ವರ್ಷದ ಕಂದ ಈಗ ಅಪ್ಪನನ್ನ ಕಳೆದುಕೊಂಡಿದೆ. ಅಪ್ಪ ಎಲ್ಲಂದ್ರೆ ಏನಂತ ಉತ್ತರ ಕೊಡೋದು ನಾವು? ಯಾವ ಕುಟುಂಬಕ್ಕೂ ಈ ರೀತಿ ಅನ್ಯಾಯ ಆಗಬಾರದು. ಮಗನ ಸಾವಿಗೆ ತಕ್ಕ ಉತ್ತರ ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಇದನ್ನ ಸ್ವಾಗತ ಮಾಡ್ಕೊಳ್ತೀವಿ ಅಂತ ಆಪರೇಷನ್ ಸಿಂಧೂರದ ಮೂಲಕ ಭಾರತೀಯ ಸೇನೆ ಕೊಟ್ಟಿರುವಂತಹ ಈ ಅಟ್ಯಾಕ್ ಕಾರ್ಯಾಚರಣೆ ಸ್ವಾಗತ ಅನ್ನುವಂತಹ ವಿಚಾರವನ್ನ ಸ್ವತಃ ಈಗ ಮೃತ ಕುಟುಂಬಸ್ಥರು ಒಬ್ಬರೊಬ್ಬರೇ ರಿಯಾಕ್ಷನ್ ಕೊಡ್ತಿದ್ದಾರೆ. ಇದೆಲ್ಲ ಕಂಪ್ಲೀಟಾಗಿ ಡೀಟೇಲ್ ಆಗಿ ಇದನ್ನೆಲ್ಲ ನೋಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಏನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಡೆಯಿಂದ ನನ್ನ ತಮ್ಮ ಅಥವಾ ನಮ್ಮ ಮನೆ ಹುಡುಗ ಅಂತೂ ವಾಪಸ್ ಬರಲ್ಲ. ಅದು ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಬಟ್ ಸರ್ಕಾರ ಅವರು ಎಲ್ಲ ನಾನು ಹೇಳ್ದಂಗೆ ಏನು ಮಾಡಬೇಕು ಅಂತಿದ್ದಾರೋ ಅದೆಲ್ಲ ಡೀಟೇಲಾಗಿ ಡಿಸ್ಕಸ್ ಮಾಡಿ ಐ ಆಮ್ ವೆರಿ ಶೋರ್ ನೋ ದೇ ರಿಕ್ವೆಸ್ಟ್ ಟು ಟೇಕ್ ದೋಸ್ ರೈಟ್ ಡಿಸಿಷನ್ಸ್ ಅನ್ನೋ ಲುಕಿಂಗ್ ಅಟ್ ಸೋ ಮೆನಿ ಥಿಂಗ್ಸ್ ಅದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸಪೋರ್ಟ್ ಸರ್ಕಾರಕ್ಕೆ ಯಾವತ್ತೂ ಇದ್ದೇ ಇದೆ. ಕಂಪ್ಲೀಟಾಗಿ ಡೀಟೇಲಾಗಿ ಇದನ್ನು ಸ್ಟಡಿ ಮಾಡಿ ಇದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸರ್. ಸೊ ನಮಗೆ ನಮ್ಮ ಸರ್ಕಾರದ ಮೇಲೆ ಭರವಸೆ ಇದೆ. ಅವರು ಮಾಡಿದ್ರು ಮಾಡದೇ ಇದ್ರು ಅವರು ಸರಿಯಾದ ನಿರ್ಧಾರ ತಗೊಳ್ತಾ ಇದ್ದಾರೆ ಅಂತ ನಮಗಂತೂ ಕಂಪ್ಲೀಟಾಗಿ ಭರವಸೆ ಇದೆ ನಮ್ಮ ಸರ್ಕಾರದಿಂದ. ಸೊ ಹಂಗಾಗಿ 9 ಉಗ್ರ ನೆಲೆಗಳನ್ನ ಈಗ ಧ್ವಂಸ ಮಾಡಿದ್ದಾರೆ. ನಮ್ಮ ಎಷ್ಟು ಮೊಬೈಲ್ಸ್ ಹಾಕಿ ಅವನ್ನೆಲ್ಲ ಧ್ವಂಸ ಮಾಡಿ ಅಲ್ಲಿ ಸುಮಾರು 100 ಜನ ಸತ್ತಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಅದರಿಂದ ಭಾರತ ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡಿದೆ. ಒಳ್ಳೆ ಮಾಹಿತಿಯನ್ನು ತಗೊಂಡು ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಿದೆ. ಇವತ್ತಿಗೆ ಇನ್ನೂ ಅವರು ಕೆಲವರು ತಪ್ಪಿಸ್ಕೊಂಡಿದ್ದಾರೆ, ಅವ್ರನ್ನೂ ಬಲಿ ಹಾಕಬೇಕು. ಬಲಿ ಹಾಕಿ ನಮ್ಮ ದೇಶದ ಜನರ ರಕ್ಷಣೆಗೆ ಸರ್ಕಾರ ನಿಲ್ಲಬೇಕು. ಇಂಥ ಒಂದು ಪಹಲ್ಗಾಮ್ ದಾಳಿ ಅಂತ ದಾಳಿಗಳು ಇನ್ನು ಮುಂದೆ ಒಂದೂ ನಡೀಬಾರ್ದು. ಆ ಬಾರ್ಡರ್ನಲ್ಲಿ ಏನು ನಡೀತಾ ಇದೆ ಅನ್ಯಾಯಗಳು ನಡೀಬಾರ್ದು. ಈಗಾಗಲೇ ಸುಮಾರು ದಾಳಿಗಳಾಗಿದೆ. ಆರ್ಮಿಯಲ್ಲಿ ಅನೇಕ ಜನ ಸೈನಿಕರು ಸತ್ತಿದ್ದಾರೆ. ಪಾಪ ಅವ್ರ ಫ್ಯಾಮಿಲೀಸೂ ಪಾಪ ನಿರ್ಗತಿಗಳಾಗಿದ್ದಾರೆ. ಸೊ ಅದೇ ರೀತಿ ನಾಗರಿಕರಿಗೂ ತೊಂದರೆ ಆಗಬಾರ್ದು. ಆ ರೀತಿ ಸರ್ಕಾರ ಕ್ರಮ ತಗೋಬೇಕು ಅಂತ ನಾನು ಈ ಸಮಯದಲ್ಲಿ ಸರ್ಕಾರಕ್ಕೆ